ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26 ಈ ಸಂದರ್ಭದಲ್ಲಿ ಒಂದು 8 ದಿವಸ ಮುಂಚೆನೇ ಲಾಲ್ಬಾಗ್ ಶೋ ಪ್ರಾರಂಭ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಂದು, ಉಪಮುಖ್ಯಮಂತ್ರಿಗಳು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ನಾನು ಕೂಡ ಸುಮಾರು ಒಂದು 65 ವರ್ಷದಿಂದ ಬರ್ತಾಯಿದ್ದೀನಿ. ಚಿಕ್ಕದಾಗಿದ್ದಾಗಲೂ ಕೂಡ ಲಾಲ್ಬಾಗ್ ಶೋ ನೋಡೋದಕ್ಕೆ ನಾನು ಕೂಡ ಬರ್ತಾಯಿದ್ದೀನಿ. ಈ ದಿನೇ ದಿನೇ ಹೊಸ ಹೊಸ ಶೈಲಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈ ಹಿಂದೆ ಕೂಡ ಕುವೆಂಪುರ ಬಗ್ಗೆ ಮಾಡಿಕೊಂಡಿದ್ರು, ಕೆಂಪೇಗೌಡರ ಬಗ್ಗೆ ಮಾಡಿದರು, ಅದೇ ರೀತಿ ಪುನೀತ್ ರಾಜ್ಕುಮಾರ್ ಮತ್ತು ಬಸವಣ್ಣವ್ರ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ, ವಾಲ್ಮೀಕಿ ಬಗ್ಗೆ, ಈ ರೀತಿ ನಮ್ಮ ಹಿರಿಯರ ಹೆಸರಲ್ಲಿ, ಇತಿಹಾಸದ ಪುರುಷರ ಹೆಸರಲ್ಲಿ ಈ ಕಾರ್ಯಕ್ರಮಗಳನ್ನು ಅಂದರೆ ಫ್ಲವರ್ ಶೋ ಮಾಡ್ತಾರೆ. ಇವತ್ತು ವಿಶೇಷ ಏನಂದರೆ 3ನೇ ಶತಮಾನ 325ರಿಂದ ಹಿಡಿದು ಸುಮಾರು 1004ರವರೆಗೆ ಸುಮಾರು 7 ಶತಮಾನಗಳು ಕೋಲಾರದಿಂದ ಹಿಡಿದು ಮೈಸೂರುವರೆಗೂ ಆಳಿದಂಥ ಗಂಗರಸರ ಬಗ್ಗೆ ಇವತ್ತು ಈ ವಿಶೇಷ ಫ್ಲವರ್ ಶೋ, ಹೂವಿನ ಶೋಗಳನ್ನು ಮಾಡಿದ್ದಾರೆ. ಮತ್ತು ಇದರಲ್ಲಿ ಯಾರ್ಯಾರು ಆ ಕಾಲದಲ್ಲಿ ರಾಜರುಗಳಾಗಿದ್ದರಲ್ಲ ಅವರೆಲ್ಲ ಕೂಡ ಅವರೆಲ್ಲರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಆ ಕಾಲದಲ್ಲಿದ್ದಂಥ ಅವ್ರು ಕಟ್ಟಿದಂಥ ದೇವಸ್ಥಾನಗಳು ಮತ್ತು ಇನ್ನೂ ಕೆಲವು ಬೇರೆ ಬೇರೆ ಕಟ್ಟಡಗಳ ಫೋಟೋಗಳು ಕೂಡ ಇಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಪುಸ್ತಕಗಳಲ್ಲಿ ಇದನ್ನೆಲ್ಲ ಓದ್ತಾ ಇದ್ವಿ. ಇವತ್ತು ಪ್ರಾಕ್ಟಿಕಲ್ಲಾಗಿ ನೋಡುವಂಥ ಅವಕಾಶವನ್ನು ನಮ್ಮ ಲಾಲ್ಬಾಗ್ನ ಈ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಡೈರೆಕ್ಟ್ರು ಅವರೆಲ್ಲ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಣ್ಣಿಗೆ ಕಟ್ಟೋ ರೀತಿ ಇದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಇದನ್ನು ನೋಡಿ ಅಂತ ನಾನು ಕೂಡ ಜನರಲ್ಲಿ ಮನವಿ ಮಾಡಿ ಗಂಗರಸರ ಸುಮಾರು 700 ವರ್ಷಗಳ ಕಾಲ ಅವರ ಆಡಳಿತದಲ್ಲಿದ್ದಂಥ ಒಂದು ವೈಭವವನ್ನು ನಾವಿಲ್ಲಿ ನೋಡ್ಬೋದು. ಸಾಕಷ್ಟು ಇನ್ಫಾರ್ಮೇಷನ್ಸು 700 ವರ್ಷಗಳ ಇತಿಹಾಸ ಕೂಡ ನಮಗಿಲ್ಲಿ ಸಿಗುತ್ತೆ. ಇನ್ನೊಮ್ಮೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಇನ್ನಿತರ ಯಾರ್ಯಾರು ಕಾರಣಕರ್ತರು ಇಲ್ಲೆಲ್ಲ ನಮ್ಮ ಸೊಸೈಟಿ ಇದೆ, ಲಾಲ್ಬಾಗ್ ಕೋಆಪರೇಟಿವ್ ಸೊಸೈಟಿ, ಎಲ್ಲರ ಸಹಕಾರದಿಂದ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು.